ಬೆಂಗಳೂರಿನ 3 ಏರಿಯಾಗಳಿಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಇಟ್ಟರು, ಗಲಭೆ ಎಬ್ಬಿಸಿದ್ರು. ಅಂತಹ ಆರೋಪಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. 15 ಆರೋಪಿಗಳನ್ನು ಕರ್ಕೊಂಡು ಹೋಗಿದ್ರು ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಹತ್ತತ್ರ 300 ತನಕನೂ ಆರೋಪಿಗಳ ಎನ್ಕ್ವೈರಿ, ವಿಚಾರಣೆ, ಅರೆಸ್ಟ್ ಮಾಡಿರೋದು ಎಲ್ಲ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇದೀಗ ಅವರೆಲ್ಲರ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ 15 ಜನ ಮಾಡಿಸಿ ಇದೀಗ ಮತ್ತೆ ಸ್ಟೇಷನ್ ಕಡೆ ಕರ್ಕೊಂಡ್ಬರ್ತಿದ್ದಾರೆ. ಈಗ ಮುಖ ಮುಚ್ಕೊಂಡು ಓಡಾಡುವಂಥ ಈ ಯುವ ಪಡೆ ಅವತ್ತೇನು ಮಾಡಿದ್ರು ಗೊತ್ತಿಲ್ಲ. ಅವತ್ತು ರಾತ್ರಿ ಬೆಂಕಿ ಇಡಬೇಕಾದ್ರೆ ಯಾವುದು ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ. ಸ್ಟಿಲ್ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ತದನಂತರ ಅವ್ರದ್ದು ಕೊರೋನಾಯಿಂದ ಹಿಡಿದು ಅವ್ರದ್ದು ಎಲ್ಲ ಟೆಸ್ಟು ಹಾಗೆ ಆಗುತ್ತೆ. ಹಾಗಾಗಿ ಅವ್ರ ಹೆಲ್ತ್ ಚೆಕಪ್ ಅಂತೂ ಹಾಗೆ ಆಗುತ್ತೆ ಯಾವಾಗಲೂ. ಸೊ ಇಲ್ಲೂ ಕೂಡ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಮತ್ತೆ ಸ್ಟೇಷನ್ ಕಡೆ ಕರ್ಕೊಂಬರ್ತಿರುವಂಥ ದೃಶ್ಯ. ಕೆಜಿಹಳ್ಳಿ ಹಾಗೂ ಡಿಜೆ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆಗೆ ಪ್ರಮುಖ ಕಾರಣ ಅದೊಂದು ಪೋಸ್ಟ್. ಆರೋಪಿ ಇರುವಂತಹ ನವೀನನ್ನ ಇದೀಗ ಕರ್ಕೊಂಬಂದ್ರು ಪೊಲೀಸರು. ಮಹಜರು ಮಾಡಿದ್ರು, ಸ್ಥಳ ಮಹಜರು ಮಾಡ್ತಾರೆ. ಬೆಳಗ್ಗೆ 7:30 ಸುಮಾರಿಗೆ 50 ಪೊಲೀಸರ ಭದ್ರತೆಯಲ್ಲಿ ಆರೋಪಿ ನವೀನನ್ನ ಕರ್ಕೊಂಬಂದ್ರು ಪೊಲೀಸರು. ಸ್ಥಳ ಮಹಜರು ಮಾಡಿದ್ರು. ನೋಡ್ತಿರುವಂತಹ ದೃಶ್ಯ ಅದು. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆ ಸಂಬಂಧಪಟ್ಟ ಹಾಗೆ 42 FIR ದಾಖಲಾಗಿದೆ ಅಂತ ಪೂರ್ವ ವಿಭಾಗದ DCP ಡಾಕ್ಟರ್ ಶರಣಪ್ಪ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಜರುಗಿರುವ ಘಟನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಒಟ್ಟು 43 ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ಈಗಾಗಲೇ 200ಕ್ಕಿಂತ ಹೆಚ್ಚು ಆರೋಪಿಗಳನ್ನು ಬಂಧಿಸಿದ್ದೀವಿ. ಈ ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ. ಈಗಾಗಲೇ ಸುಮಾರು 70 ಕಳೆದ 24 ಗಂಟೆಗಳಲ್ಲಿ 70 ಜನ ಆರೋಪಿಗಳನ್ನು ನಾವು ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಸಾರ್ವಜನಿಕರಿಂದ, ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಂದ ಮತ್ತು ಸೋಷಿಯಲ್ ಮೀಡಿಯಾಗಳಿಂದ ಫೋಟೋ ವಿಡಿಯೋಸ್ಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಸುಮಾರು ತಂಡಗಳು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಒಂದು ಏನು ವಿಡಿಯೋಸ್ ಇದೆ ಅದನ್ನು ವಿವಿಂಗ್ ಮಾಡಿದ್ದೀವಿ ಮತ್ತು ಬಂಧಿಸಲಿಕ್ಕೆ ಸಪರೇಟ್ ತಂಡಗಳು ವರ್ಕ್ ಮಾಡ್ತಾ ಇದೆ. ಹಾಗೆ ತನಿಖೆಗೆ ನಾವು ಸ್ಪೆಷಲ್ ಟೀಮ್ಸ್ಗಳನ್ನು ಮಾಡಿದ್ದೀವಿ. ಎಲ್ಲ ತಂಡಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಏನು KSRP CR ತುಕಡಿಗಳಿದೆ ಮತ್ತು ಅವರ ಜೊತೆಗೆ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್, ಈಗ ಆಲ್ರೆಡಿ ಸಿಟಿಯಲ್ಲಿ 5 CPMF ಕಂಪ್ನೀಸ್ ಇದೆ. ಅವರ ಮುಖಾಂತರ ಮತ್ತು ಸ್ಥಳೀಯ ಪೊಲೀಸರ ಮುಖಾಂತರ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸೆನ್ಸಿಟಿವ್ ಪ್ಲೇಸಸ್ ಇದೆ ಎಲ್ಲ ಕಡೆ ನಾವು ನಿರಂತರವಾಗಿ ಏರಿಯಾ ಡಾಮಿನೇಷನ್ ಮತ್ತು ರೂಟ್ ಮಾರ್ಚ್ ಎಕ್ಸರ್ಸೈಸ್ಗಳನ್ನು